ಜೆಡಿಎಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಜಿ.ಟಿ. ದೇವೇಗೌಡ ಸಮರ ಮತ್ತೊಮ್ಮೆ ಶುರುವಾಗಿದೆ. ಜಿ.ಟಿ.ಡಿ ವರ್ಸಸ್ ಎಚ್.ಡಿ.ಕೆ ಕ್ರಮ ಕೈಗೊಳ್ಳಲಿಕ್ಕೆ ಧಂಬೇಕು ಅಂತ ಹೇಳಿ ಜಿ.ಟಿ.ಡಿಗೆ ಎಚ್.ಡಿ.ಕೆ ಕೌಂಟರ್ ಕೊಟ್ಟಿದ್ದಾರೆ. ಜಿ.ಟಿ. ದೇವೇಗೌಡರು ದೊಡ್ಡವರಿದ್ದಾರೆ, ಆ ಬಗ್ಗೆ ಪಕ್ಷ ತೀರ್ಮಾನಿಸುತ್ತೆ, ನಮ್ಮ ಶಕ್ತಿಯನ್ನು ಆಮೇಲೆ ತೋರಿಸ್ತೇವೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ನೋಡಿ, ಇದು ಜಿ.ಟಿ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಅನೇಕ ಬಾರಿಯೂ ಕೂಡ ಇಂಥ ಸಂಘರ್ಷಗಳು ಏರ್ಪಟ್ಟಿದ್ದಾವೆ. ಈ ಬಾರಿಯೂ ಕೂಡ ಅವರನ್ನು ಸಭಾನಾಯಕರನ್ನಾಗಿ ಮಾಡಲಿಲ್ಲ. ಸುರೇಶ್ ಬಾಬು ಅವರಿಗೆ ಅವಕಾಶವನ್ನು ಕೊಟ್ಟು ಹಿರಿಯನಾದ ನನಗೆ ಅವಮಾನ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಅಂತ ಜಿ.ಟಿ. ದೇವೇಗೌಡರು ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಅಸಮಾಧಾನವನ್ನು ಹೊಂದಿದ್ರು. ಆಗಾಗ ಮಾತನಾಡ್ತಾ ಕುಮಾರಸ್ವಾಮಿಯವರ ವಿರುದ್ಧವೂ ಕೂಡ ಮಾತನಾಡಿದರು. ಇದೀಗ ಅವ್ರು ದೊಡ್ಡವರಿದ್ದಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಚಿಕ್ಕವರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ನಾನು ಹಿಂದೆನೇ ಹೇಳಿದ್ದೀನಿ ನೋಡಿ, ಪದೇ ಪದೇ ಹೇಳ್ತಕ್ಕಂಥದ್ದಲ್ಲ. ಯಾವುದೇ ಒಂದು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ, ಅವ್ರ ಮೇಲೆ FIR ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು, ಚುನಾಯಿತ ಪ್ರತಿಗಳೆಲ್ಲರ ಮೇಲೂ ಕೂಡ, ಭಾಳಷ್ಟು ಎಲ್ಲರ ಮೇಲೂ ಇಲ್ಲ, ಕೆಲವ್ರ ಮೇಲೆ ಈ ರೀತಿ ತನಿಖೆಗಳು ನಡೀತಾ ಇದ್ದಾವೆ. ತನಿಖೆ ತೀರ್ಪು ಬರೋದು ಒಂದು ಕಡೆ, ಮತ್ತೊಂದು ಕಡೆ ನ್ಯಾಯಾಲಯದ ತೀರ್ಪು ಇನ್ನೊಂದು ಕಡೆ. ಒಂದು ಕಡೆ ತನಿಖೆ ನಡೀತಾ ಇದೆ, ಒಂದು ಕಡೆ ಇಡಿ ಪ್ರವೇಶ ಮಾಡಿದೆ, ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇವೆಲ್ಲವೂ ಕೂಡ ತಪ್ಪಿತಸ್ಥರು ಅಂತ ತೀರ್ಮಾನ ಆದ್ಮೇಲೆ ಅದಕ್ಕೆ ಯಾರು ತಪ್ಪಿತಸ್ಥಿತ್ರ ಅವ್ರ ತಲೆ ದಂಡ ಆಗ್ತದೆ. ಸಿದ್ದರಾಮಯ್ಯನವ್ರ ಆಸ್ತಿ ಅಲ್ಲ, ಸಿದ್ದರಾಮಯ್ಯನವ್ರು ವಾಪಸ್ ಕೊಟ್ಬಿಟ್ಟಿದ್ದಾರೆ, ಅದು ಮೂಢ ಆಸ್ತಿ. ಈಗ 142 ಇನ್ನೂ ಹೆಚ್ಚಿಗೆನೂ ಇರ್ಬೋದು. ಅದೆಲ್ಲವನ್ನು ಕೂಡ ಅವ್ರು ಪರಿಶೀಲನೆ ಮಾಡಿ ಅವ್ರ ವರದಿ ಬಹಿರಂಗ ಆಗಬೇಕು. ಅವ್ರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗ್ ಶಕ್ತಿ ಇಲ್ಲ ಅಂತ. ಶಕ್ತಿ ಅದೆಲ್ಲ ಆಮೇಲೆ ತೋರ್ಸೋಣ ಬನ್ನಿ. ಅವ್ರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗ್ ಶಕ್ತಿ ಇಲ್ಲ ಅಂತ. ಶಕ್ತಿ ಅದೆಲ್ಲ ಆಮೇಲೆ ತೋರ್ಸೋಣ ಬನ್ನಿ. ಜಿ.ಟಿ. ದೇವೇಗೌಡರ ನಿಲುವುಗಳು ಕೆಲವೊಮ್ಮೆ ಪಕ್ಷದಲ್ಲಿ ಇರುಸು ಮುರುಸು ತರೋದು ಸಹಜ. ಜಿ.ಟಿ. ದೇವೇಗೌಡರು ನೇರವಾಗಿ ಹೇಳಿದರು, 2028ಕ್ಕೆ ನಾನು ಮುಖ್ಯಮಂತ್ರಿ ಅಂತ ಹೇಳೋದು ತಪ್ಪು. ಈ ಸಂದರ್ಭದಲ್ಲಿ ಯಾರು ಕೂಡ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅಂತ. ಕುಮಾರಸ್ವಾಮಿನೇ ಆಗಲಿ ಅಥವಾ ಡಿ.ಕೆ. ಶಿವಕುಮಾರೇ ಆಗಲಿ, ಸಿದ್ದರಾಮಯ್ಯ ಆಗಲಿ, ಮತ್ತೊಬ್ಬರಾಗಲಿ ಈ ಸಂದರ್ಭದಲ್ಲಿ ಹೇಳೋದಲ್ಲ ಅಂತ ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಮುಡಾ ವಿಚಾರದಲ್ಲಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ಅನೇಕರು ವಾಗ್ದಾಳಿ ಮಾಡುವ ಸಂದರ್ಭದಲ್ಲೂ ಕೂಡ ಜಿ.ಟಿ. ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ವಹಿಸ್ಕೊಳ್ತಾ ಇದ್ರು. ಇದು JDSನಲ್ಲಿದ್ದು ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡೋದು, ಪಕ್ಷದ ನಾಯಕರಲ್ಲಿ ಅಸಮಾಧಾನ ಇದ್ದೇ ಇತ್ತು. ಈಗಲೂ ಕೂಡ ಜಿ.ಟಿ. ದೇವೇಗೌಡರು ಅದೇ ವಾಕ್ಯಗಳಿಗೆ ಸ್ಟಿಕ್ ಆನ್ ಆಗಿದ್ದಾರೆ.